ಕೊಡಗಿನ ವೀರ ಪರಂಪರೆಯಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಹೆಸರು ಅಂತ ಹೇಳಿದ್ರೆ ಅದು ನಮ್ಮ ಕೊಡಗಿನ ಹೆಮ್ಮೆಯ ವೀರ ಸೇನಾನಿ ಶ್ರೀಯುತ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರು. ಕೊಡಗಿನ ಈ ವೀರ ಸೇನಾನಿ ಬಲಮುರಿ ಗ್ರಾಮದ ಗುಡ್ಡೆಮನೆ ಸುಬ್ಬಯ್ಯರವರ ಹಿರಿಯ ಪುತ್ರರಾಗಿ 1792ರಲ್ಲಿ ಜನಿಸ್ತಾರೆ. ಮೊದಲಿಗೆ ಕೊಡಗಿನ ಅರಸ ಲಿಂಗರಾಜರ ಆಳ್ವಿಕೆಯಲ್ಲಿ ಜಮೀನ್ದಾರರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ನಂತರ ಚಿಕ್ಕವೀರರಾಜರ ಆಡಳಿತದ ಸಮಯದಲ್ಲಿ ಇವರು ಸುಬೇದಾರರಾಗಿ ಬಡ್ತಿಯನ್ನ ಹೊಂದುತ್ತಾರೆ. ಸಾವಿರದ 1834ರಲ್ಲಿ ಬ್ರಿಟಿಷರ ಧ್ವಜ ಮಡಿಕೇರಿಯಲ್ಲಿ ಹಾರಲು ಆರಂಭಿಸುತ್ತದೆ. ಚಿಕ್ಕವೀರರಾಜರು ಗಡಿಪಾರಾಗ್ತಾರೆ. ಇದರಿಂದ ಕೋಪಗೊಂಡಂತಹ ಅಪ್ಪಯ್ಯ ಗೌಡರು ಹೋರಾಟದ ಹಾದಿಯನ್ನ ಹಿಡಿತಾರೆ. ತನ್ನದೇ ಆದ ಸ್ವಂತ ಸೇನೆಯನ್ನ ಕಟ್ತಾರೆ. ಮಹಾ ದಡ್ಡ ನಾಯಕರಾಗ್ತಾರೆ. ಅಂದಿನ ಕಾಲದಲ್ಲಿ ಸುಳ್ಯ ಕೊಡಗು ಪ್ರಾಂತ್ಯದಲ್ಲಿ ಇರುತ್ತದೆ. ಬ್ರಿಟಿಷರು ಕೊಡಗನ್ನ ಅತಿಕ್ರಮಣ ಮಾಡಿಕೊಂಡ ಮೇಲೆ ಸುಳ್ಯವನ್ನ ದಕ್ಷಿಣ ಕನ್ನಡ ಪ್ರಾಂತ್ಯಕ್ಕೆ ಸೇರಿಸುತ್ತಾರೆ. ಸಾವಿರದ 1837ರ ಅವರ ಸುಳ್ಯ ದಂಗೆಯಲ್ಲಿ ಗುಡ್ಡೆಮನೆ ಅಪ್ಪಯ್ಯ ಗೌಡರು ಮುಂಚೂಣಿಯಲ್ಲಿರ್ತಾರೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ. ಈ ಹೋರಾಟ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿದ್ರೂ ಕೂಡ ಇತಿಹಾಸದ ಕಾಲ ಗರ್ಭದಲ್ಲಿ ಹುದುಗಿರುವ ಸತ್ಯ ಇದಾಗಿದೆ. ಮಂಗಳೂರಿನ ಬಾವುಟಗುಡ್ಡೆ ಎಂಬಲ್ಲಿ ಸ್ವತಂತ್ರ ಧ್ವಜವನ್ನ ಹಾರಿಸಿ 13 ದಿನಗಳ ಕಾಲ ನಾಗರಿಕ ಸರ್ಕಾರದಲ್ಲಿ ರಾಜ್ಯಭಾರ ಮಾಡ್ತಾರೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿದ್ದ ದೇಶ ಪ್ರೇಮಿಯನ್ನ ನಾಡದ್ರೋಹಿ ಎಂಬ ಪಟ್ಟವನ್ನ ನೀಡಿ 1837ರ ಅಕ್ಟೋಬರ್ 31 ಪೂರ್ವಾಹ್ನ 11:45ಕ್ಕೆ ಮಡಿಕೇರಿಯ ಐತಿಹಾಸಿಕ ಕೋಟೆಯ ಮುಂಭಾಗ ಗಲ್ಲಿಗೇರಿಸಲಾಯಿತು. ಮಡಿಕೇರಿಯ ಸುದರ್ಶನ ವೃತ್ತದಲ್ಲಿ ಜನವರಿ 2, 2012ರಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಮಡಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ವೀರ ಸೇನಾನಿಯ ಪ್ರತಿಮೆ ಇವರ ಸ್ಮರಣಾರ್ಥ ಹಾಗೂ ಗೌರವಾರ್ಥ ಲೋಕಾರ್ಪಣೆಗೊಳ್ಳುತ್ತದೆ. ಇಂತಹ ಈ ಮಹಾನ್ ವೀರ ಸೇನಾನಿಯನ್ನ ಕೊಡಗಿನ ಫಾಲೋ ಮಾಡಿ.